ಖಾಲಿ ಜಾಗಗಳಿದಾರಲ್ಲ ಅದನ್ನ ವಕ್ಫ್ ಬೋರ್ಡ್ ಇರ್ಲಿ, ಹೌಸಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟ್ ಇರ್ಲಿ, ಅದನ್ನ ನೀನು ಜಾಗ ಹೌಸಿಂಗ್ ಬೋರ್ಡ್ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀನಿ, ನೀವು ಜಾಗ ಕೊಡಿ ಅಂತ ಹೇಳಿದ್ರೆ ಮಾಡ್ಬೋದು. 10,000 ಫ್ಯಾಮಿಲೀಸ್ಗೆ ಮನೆ ಬಂದ್ಬಿಡುತ್ತೆ, ಇಲ್ಲೇ ಬಡತನ ಹೋಗ್ಬಿಡುತ್ತೆ. ಮೇಡಿ ಅಗ್ರಹಾರ ಅಲ್ಲಿ ಒಂದು 368 ಎಕರೆ ಜಾಗ ಆಯ್ತು, 368 ಜಾಗ ಆಯ್ತು. ಯಾವುದು ವಕ್ಫ್ ಬೋರ್ಡ್ ಎಲ್ಲ ಎನ್ಕ್ರೋಚ್ ಆಗ್ಬಿಟ್ಟು ಓನ್ಲಿ 71 ಎಕರೆ ಜಾಗ ನನ್ನ ಹತ್ರ ಇತ್ತು. ನಾನೊಂದು ಪ್ರಪೋಸಲ್ ಕೊಡ್ತೆ. ಇವಾಗ ನೀವು ಇದು ವಕ್ಫ್ ಆಕ್ಟ್ ತಗೊಂಡು ನೋಡ್ಕೊಬೋದು. ಅದರಲ್ಲಿ ಲೀಸ್ ಕೊಡಬೇಕು ಅಂತ ಐತೆ, ಲೀಸ್ ಕೊಟ್ಟಿದ್ದಾರೆ. ನಾವು ಒಂದು ನಮ್ಮ ಇದರಿಂದಾನೇ ನಾವು ಪ್ರೆಸೆಂಟೇಶನ್ ಕೊಟ್ವಿ. ಈ ಒಂದು 100 ಎಕರೆ ಜಾಗ ನಮಗೆ ಲೀಸ್ಗೆ ಕೊಡಿ. ಏನಕ್ಕೆ ಅಂತ ಕೇಳಿದೆ. ಏನಕ್ಕೆ ಅಂತ ಹೇಳಿದ್ರೆ ಬಡವರಿಗೆ ಡೆವಲಪ್ ಮಾಡ್ಕೊಡ್ತೀವಿ. ಹೆಂಗ್ ಡೆವಲಪ್ ಮಾಡ್ತೀರಾ? ಬಡವ್ರಿಗೆ ಹೇಳ್ತೀವಿ, ನೀವು 15,000 20,000 30,000 15,000 ಬಾಳಿಗೆ ಕಟ್ಬೇಡ್ರಪ್ಪ, ನೀವು 2,000 ಖರ್ಚು ಮಾಡ್ಕೊಂಡು ಶೆಡ್ ಹಾಕೊಳ್ಳಿ. ಶೆಡ್ ಹಾಕೊಂಡ್ಬಿಟ್ಮೇಲೆ ನೀವೇನ್ ಬಾಡಿಗೆ ಕೊಡಂಗಿರಲ್ಲ, 1,000 ರೂಪಾಯಿ ಬಾಡಿಗೆ ಕೊಡಿ, ಅದನ್ನ ವಕ್ಫ್ ಬೋರ್ಡ್ಗೆ ಕೊಟ್ಬಿಡೋಣ. ನಾವು ಲೆಕ್ಕ ಹಾಕಿದ್ವಿ 10,000 ಮನೆಗಳಾಗುತ್ತೆ. 10,000 ಮನೆ, 10,000 ಮನೆ ಅಂದ್ರೆ ಒಂದ್ ಮನೆಯಿಂದ 1,000 ಅಂತ ಹೇಳಿದ್ರೆ ಎಷ್ಟು ಲಕ್ಷ ಆಯ್ತು ಸರ್? 7 ಲಕ್ಷ. 1,000 ಇಂಟು 1,000 ಇಂಟು 10,000 1 ಕೋಟಿ ಆಯ್ತು ಸರ್. 1 ಕೋಟಿ ಪ್ರತಿ ತಿಂಗಳಿಗೆ. ಇವಾಗ 600 ಎಕರೆ ಸುಮ್ಮನೆ ಬಿದ್ದೈತಲ್ಲ, 1 ರೂಪಾಯಿ ಆದಾಯ ಇಲ್ಲ. ಅದಕ್ಕೆ ಕೇಸ್ ಬೇರೆ, ಅದಕ್ಕೆ ಅಡ್ವೊಕೇಟ್ಸ್ಗೆ ದುಡ್ಡು ಬೇರೆ, ಅದಕ್ಕೆ ಫೈಲಿಂಗು ಲಿಟಿಗೇಷನ್ ಫೀಸ್ ಬೇರೆ, ಸುಪ್ರೀಂ ಕೋರ್ಟಲ್ಲಿ ನೋಡ್ಕೊಬೇಕು. 100 ಜಾಗ ಕೊಡ್ರಿ, ಅದನ್ನ ಕೇಸ್ ವಿಡ್ರಾ ಮಾಡಿಸ್ಕೊಂಡ್ಬಿಡ್ರಿ, ಏನ್ ಮಾಡ್ಕೊಡಿ, ಅದೇನ್ ಮಾಡ್ಬೇಕು ಮಾಡಿ. ಇದು ಐಡೆಂಟಿಫೈಡ್ ಜಾಗ, ಖಾಲಿ ಬಿದ್ದಿರೋ ಜಾಗ, ಸುಮ್ಮನೆ ಇದ್ರ ಜಾಗ ಅಷ್ಟೆಲ್ಲ ಐತೆ. 100 ಎಕರೆ ಜಾಗ ಕೊಡಿ, ಬಡವ್ರಿಗೆ ಹಾಕ್ಬಿಡೋಣ. 1,000 ಜಾಗ ಅಲ್ಲಿ ಏನು ಇನ್ಕಮ್ ಇಲ್ಲ, ತಿಂಗಳಿಗೆ 1 ಕೋಟಿ ಇನ್ಕಮ್ ಮಾಡಿಸ್ಕೊಡ್ತಾ ಇಲ್ವಾ? 1 ವರ್ಷಕ್ಕೆ 10 ಕೋಟಿ ಇನ್ಕಮ್ ಮಾಡಿಸ್ತಾ ಇಲ್ವಾ? ಆದ್ರಿಂದ ನಾವು ಈ ಪ್ರಪೋಸಲ್ ಕೊಟ್ವಿ. 10,000 ಜನಗೆ, 10,000 ಫ್ಯಾಮಿಲೀಸ್ಗೆ ಮನೆ ಬಂದ್ಬಿಡುತ್ತೆ. ಅವರೇ ಶೆಡ್ ಮಾಡ್ಕೊಂತಾರೆ. ಇಲ್ಲ ನೀವೇ ಇನ್ವೆಸ್ಟ್ ಮಾಡ್ಬಿಟ್ಟು ಕೋಟ್ರಸ್ಗಳು ಅದೋ ಇದೋ ಏನೋ ಕಟ್ಕೊಡಿ, ಅಡ್ವಾನ್ಸ್ ಇಲ್ದಿರ ನೀವು 1,000 ತಗೊಳಗಿಂತ 5,000 ತಗೊಳ್ಳಿ. ಅಲ್ಲಿ 20,000 ಕೊಡ್ತಾರೆ, ಒಂದು 5,000 ತಗೊಂಡು ನೀವು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಪ್ರಪೋಸಲ್ಗೆ ಏನು ಮಾಡ್ಲೇ ಇಲ್ಲ. ಅದ್ ಕೇಳ್ಕೊಂಡಿದ್ದು ಸ್ವಲ್ಪ ಜನ ಹೋಗ್ಬಿಟ್ಟು ಎನ್ಕರೇಜ್ ಮಾಡಿದ್ರು, 4-5 ಜನ ಹೋಗ್ಬಿಟ್ಟು ಮಾಡಿದ್ರು. ಅಲ್ಲಿ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅಲ್ಲಿ ಓಡಿಸ್ಬಿಟ್ರು, ಎನ್ಕರೇಜ್ ಮಾಡಕ್ ಹೋಗ್ತಾರೆ ಅಂತ. ಇವರು 30 ವರ್ಷ ಲೀಸ್ ಕೊಡ್ಬೋದು, ವರ್ಷಕ್ಕೆ 5,000 ತರ. ನಾನು ಒರಿಜಿನಲ್ ಆಗಿ ಒಂದು ಹೆಸರು ಹೇಳ್ತೀನಿ, ಆ ಇನ್ಸ್ಟಿಟ್ಯೂಷನ್ ಹೋಗಿ ಕೇಳ್ಬೋದು. ವರ್ಷಕ್ಕೆ 1,000, ತಿಂಗಳಿಗೆ 80 ರೂಪಾಯಿ ಆಯ್ತು. ಎಷ್ಟು ಎಕರೆ? 5 ಎಕರೆ ಜಾಗ, 30 ವರ್ಷ ಲೀಸ್ ಕೊಟ್ಟಿರೋದು, ತಿರ್ಗಾ ರಿನ್ಯೂ ಮಾಡ್ಬಿಟ್ಟಿರೋದು. ಇಲ್ಲಿಂದ ನೀವು ಲಾಲ್ಬಾಗ್ ಹೋಗೋ ಗಂಟ ಒಂದು 7-8 ಪ್ರಾಪರ್ಟಿ ನಾನೇ ಹೇಳ್ಬಿಡ್ತೀನಿ ನಂಗೆ, ವರ್ಷಕ್ಕೆ ಎಷ್ಟು ಆದ ಅಂತ. ಅಷ್ಟೊಂದು ಎಕರೆಗಳು ಜಾಗ ನೀವು ಈ ತರ ಇನ್ಕಮ್ ಕೊಟ್ಟಿದ್ದೀರಾ. ಈ ಇನ್ಕಮು 1 ಲಕ್ಷಕ್ಕಿಂತ ಕಮ್ಮಿ ತೋರಿಸ್ತಾರಲ್ಲ, ಆ ತರ 30% ಇನ್ಕಮ್ಗಳು ಅದ್ ಸೆಟ್ಟಿಂಗ್ ಮಾಡಕ್ಕೆ. ಇವಾಗ ಬಿಲ್ಡರ್ ಅದೇ ಹೋಗ್ಬಿಟ್ಟು ಬಿಲ್ಡರ್ ಕೇಳಿ ನಮ್ಗೆ ಇದು ಜಾಗ ಕೊಡಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದ ತರ NOC ಕೊಟ್ಬಿಡ್ತಾರೆ, ಗೊತ್ತಿಲ್ಲದ ತರ ನೋಟಿಫೈ ಮಾಡ್ಬಿಡ್ತಾರೆ. ಇದು ನಮ್ ಜಾಗನೇ ಇಲ್ಲ ಅಂತ ಬಿಲ್ಡರ್ ಎನ್ಕ್ರೋಚ್ ಮಾಡ್ಬಿಟ್ರು ಕೇಳೋರು ಇರಲ್ಲ. ಪ್ರೈವೇಟ್ ಪರ್ಸನ್ ಎನ್ಕ್ರೋಚ್ ಮಾಡ್ಬಿಟ್ಟು ಅದಕ್ಕೆ ಕೇಸ್ ಹಾಕ್ತಾರೆ, ಏನಪ್ಪಾ ಇಷ್ಟು ಕೊಟ್ಬಿಡಪ್ಪ ಆಯ್ತಪ್ಪ ಅಂತ ಇದು ಮಾಡ್ಬಿಟ್ರೆ. ಇದು ವಕ್ಫ್ ಬೋರ್ಡ್ ಅಲ್ಲಿ ವಕ್ಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆಗತಕ್ಕಂತ ಕರಪ್ಷನ್ಗಳು. ಇದಕ್ಕೆ ಏನ್ ಮಾಡ್ಬೇಕು? ಪ್ರತಿಯೊಂದು ಜನರಿಗೆ ಅದಕ್ಕೆ ಆದಾಯ ಬರಬೇಕು, ಅವ್ರಿಗೆ ಇನ್ಕಮ್ ಆಗ್ಬೇಕು. ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನನ್ನ ಕರ್ತವ್ಯ ಅದು. ನನ್ನ ಜುರಿಡಿಕ್ಷನ್ ಒಂದು ಇನ್ಸ್ಟಿಟ್ಯೂಟ್ ಐತೆ, ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಇಷ್ಟ ಆದಾಯ ಐತೆ, ಅದನ್ನ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಪ್ರಶ್ನೆ ಮಾಡ್ಬಿಟ್ಟು ಈ ಇನ್ಕಮ್ ಎಲ್ಲಿ ಹೋಗ್ತೈತೆ ಅಂತ ಹೇಳ್ಬಿಟ್ಟು ನಾವು ಯೂತ್ಸರು ಒಂದು ಕಮಿಟಿನೋ ಒಂದು ಇದು ಮಾಡ್ಕೊಂಡು ಹೋಗ್ಬಿಟ್ಟು ಕೇಳ್ಬಿಟ್ಟು ಇದು ಕರೆಕ್ಟ್ ಆಗಿ ಲೆಕ್ಕ ಕೊಡ್ಬೇಕು. ಈ ಲೆಕ್ಕದಲ್ಲಿ ಇದು ಬರ್ತಕ್ಕಂಥ ದುಡ್ಡನ್ನ ತಗೊಂಡು ನಮ್ಮ ಜುರಿಡಿಕ್ಷನ್ ಅಲ್ಲಿರೋ ಬಡವ್ರಿಗೆ, ವಿದ್ವೆ ಅವ್ರಿಗೆ, ಅವ್ರಿಗೆಲ್ಲ ಕೊಟ್ರೆ ಇನ್ನೂ ಉಳ್ಕೊಳ್ಳುತ್ತೆ. ವಿದ್ಯೆಯವರು ಇರಲ್ಲ, ವಿದ್ಯೆಯವ್ರಿಗೆ ಕಷ್ಟ ಇರಲ್ಲ, ಬಡವ್ರಿಗೆ ಇದಿರಲ್ಲ. ನಾನು ಹೇಳಲ್ಲ ಕಾನ್ಸೆಪ್ಟ್. ಖಾಲಿ ಜಾಗಗಳಿದಾರಲ್ಲ ಅದನ್ನ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಲಿ, ವಕ್ಫ್ ಬೋರ್ಡ್ ಇರ್ಲಿ, 2 ಸೇರ್ಕೊಂಡು ಇದು ಹೌಸಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟ್ ಇರ್ಲಿ, ಅದನ್ನ ಜಾಗ ಹೌಸಿಂಗ್ ಬೋರ್ಡ್ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀನಿ, ನೀವು ಜಾಗ ಕೊಡಿ ಅಂತ ಹೇಳಿದ್ರೆ ಮಾಡ್ಬೋದು. ಬೇಡ ನೀವು ಇದು ಕೊಡ್ಬೇಡಿ, ಸೇಲ್ ಮಾಡಬೇಡಿ, ಲೀಸ್ ಕೊಡಿ. 30 ವರ್ಷ ಲೀಸ್ ಕೊಡಿ, 10 ವರ್ಷ ಲೀಸ್ ಕೊಡಿ. ಅವರು ಬಾಡಿಗೆ ಕೊಡೋಂತ ದುಡ್ಡನ್ನ ಹಿಡ್ಕೊಂಡ್ಬಿಟ್ಟು ಅವರು ಸೇವ್ ಮಾಡ್ಕೊಂಡು ಏನೋ ಒಂದು ಬಡತನ ಹೋಗುತ್ತೆ. ಎಂಪ್ಲಾಯ್ಮೆಂಟ್ ಕೊಡ್ಬೋದು. ಎಷ್ಟೊಂದು ಇನ್ಸ್ಟಿಟ್ಯೂಟ್ ಮಾಡ್ತಾರೆ, ಇವಾಗ ಸ್ಕೂಲ್ ಮಾಡ್ತಾರೆ, ಸ್ಕೂಲ್ಸ್ ಐತೆ, ಹಾಸ್ಪಿಟಲ್ಸ್ ಐತೆ, ಕಾಲೇಜಸ್ ಐತೆ. ಯಾವ ಬಡವ್ರಿಗೆ ಇವ್ರು ಎಂಪ್ಲಾಯ್ಮೆಂಟ್ ಎಲ್ಲಿ ಕೊಡ್ತಾ ಇದಾರೆ?
ಕೊಡ್ತಾ ಇಲ್ಲ. ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ದುಡ್ಡಿರೋಂತವ್ರೆ ಅವರೇ ಇನ್ಫ್ಲೂಯೆನ್ಸ್ ಮಾಡ್ಕೊಂಡೆ ಹೋಗಿ ಎಂಪ್ಲಾಯ್ಮೆಂಟ್ ಮಾಡ್ತಾರೆ. ಯಾವ ಆಟೋ ಡ್ರೈವರು ಕಷ್ಟ ಬೀಳಂಗ್ ಇರ್ತಾ ಇಲ್ಲ. ಇಷ್ಟೊಂದು ಕೋಟಿ ದುಡ್ಡು ಐತಲ್ಲ, ಸೇವಿಂಗ್ ಮಿಷನ್ಸ್ ಕೊಡ್ರಿ, ಮದ್ವೆಗಳು ಮಾಡಿ, ಆಟೋ ಡ್ರೈವರ್ಗೆ ನೀವು ಸಬ್ಸಿಡಿ ಏನಕ್ಕೆ ಕೊಡ್ತೀರಾ, ಫ್ರೀ ಆಗಿ ಆಟೋ ಕೊಡ್ರಿ. ಟ್ಯಾಕ್ಸಿ ಡ್ರೈವರ್ಗೆ ಸಬ್ಸಿಡಿ ಏನಕ್ಕೆ ಬೇಕು, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವ್ರು ಕೊಡೋದು, ಮೈನಾರಿಟಿ ಅವ್ರು ಸಬ್ಸಿಡಿ ಕೊಡ್ತಾರೆ, ಮಿಕ್ಕಿದವ್ರ ದುಡ್ಡು ನೀವು ಒಕ್ಕಬಡ್ಡಿಂದ ಕೊಡ್ರಿ. ಸರ್ ಇದೆಲ್ಲ ಸಮುದಾಯಗಳು ಕಾಪಾಡ್ತಾರೆ. ಅದೇನು ಗೊತ್ತಾ, ಅಲ್ಲಿಂದ ದುಡ್ಡು ತಿನ್ಕೊಂಡು ಇದ್ ಮಾಡಕ್ಕೆ ಗೊತ್ತಾಯ್ತಾ ಅವ್ರಿಗೂ ಏನು. ಈಗ ನಿಮ್ಮ ಪ್ರಕಾರ ವಕ್ಫ್ ಬೋರ್ಡ್ ಹೆಂಗೋ ಕಂಟ್ರೋಲ್ ಇದೆ, ರೆಗ್ಯುಲೇಷನ್ಸ್ ಇದೆ, ಕಮಿಷನರ್ ಇದಾರೆ, ಒಂದು ಬಾಡಿ ಇದೆ, ಎಲ್ಲ ಇದೆ. ಇವಾಗ ನಿಮ್ಗೆ ಇನ್ಸ್ಟಿಟ್ಯೂಷನ್ಗೆ ಒಂದು ಕಂಟ್ರೋಲ್ ಬೇಕು ಅಂತ. ಇನ್ಸ್ಟಿಟ್ಯೂಷನ್ಗೆ ಒಂದು ಕಂಟ್ರೋಲ್ ಬಂದ್ರೆ ವಕ್ಫ್ ಬೋರ್ಡ್ಗೆ ಕೇಳಂಗೆ ಇಲ್ಲ, ಇಲ್ಲೇ ಬಡತನ ಹೋಗ್ಬಿಡುತ್ತೆ. ಓಕೆ, ಈಗ ನೀವು ಕಮಿಟಿ ಎಲೆಕ್ಷನ್ ಮಾಡಿರ್ತೀರಿ, ನೀವು ಅವಾಗ ಹೇಳಿದ್ರೆ ಎಲೆಕ್ಷನ್ನಲ್ಲೂ ಒಂದು ಫ್ರಾಡ್ ಇದೆ, ಒಂದು ಗುಟಾಲ ಇದೆ ಅಲ್ವಾ. ಈಗ ಇವ್ರನ್ನ ರೈಟ್ ಪೀಪಲ್ನ ಚೂಸ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ನೀವು ಬಂದು ಸರ್ಕಾರದಲ್ಲಿ ಕೇಳಬೇಕು ಅಂತ ಇಲ್ಲ, ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಹೆಲ್ಪ್ ಮಾಡಬೇಕು ಅನ್ನೋಂಗಿಲ್ಲ. ನೀವೇ ವೋಟ್ ಹಾಕೋರು, ನೀವೇ ಸೆಲೆಕ್ಟ್ ಮಾಡಿ ಸೈಕಲ್ ಬರೋ ಸೆಕ್ರೆಟರಿನ BMW ಹೋಗಿ ಮಾಡಿತ್ತು. ಸೊ ಇವಾಗ ಮತ್ತೆ ನೀವೇ ಆ BMW ಹೋಗ್ತಿರೋನ್ನ ಬೈತಾ ಇದ್ದೀರಿ. ಸೊ ಇವಾಗ ನೀವು ಯಾಕೆ ಒಬ್ಬ ರೈಟ್ ವ್ಯಕ್ತಿಯನ್ನು ಚೂಸ್ ಮಾಡೋಕ್ಕಾಗಲ್ಲ? ಫಸ್ಟ್ ಕ್ವಶನ್, ನೀವು ಒಳ್ಳೆ ಕ್ವಶನ್ ಹೇಳಿದ್ರೆ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ನಮ್ಮ 99% ಜನರಿಗೆ ವಕ್ಫ್ ಬೋರ್ಡ್ ಏನು, ವಕ್ಫ್ ಇನ್ಕಮ್ ಏನಂತ ಗೊತ್ತಿಲ್ಲ. ಇದು ತಿಳ್ಕೊಂಡ್ರೆ ಮಾಡ್ತಾರೆ ನೆಕ್ಸ್ಟ್. ಓಕೆ, ಕರೆಕ್ಟಾ? ಇವಾಗ ನನಗೆ ಗೊತ್ತಾಯ್ತು, ನಮ್ಮ ಪಕ್ಕದಲ್ಲಿ ಅಕ್ಕಪಕ್ಕ ಇದೆ ಇನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ಇಷ್ಟು ಆದಾಯ ಐತೆ ಅಂತ ಗೊತ್ತಾಗಿದ ತಕ್ಷಣ ನನಗೆ ತಲೆಯಲ್ಲಿ ಕ್ವಶನ್ ಬರುತ್ತೆ, ಏನ್ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು, ಯಾರು ಮಾಡ್ತಾರೆ, ಹೆಂಗ್ ತಿಂತಾರೆ ಅಂತ ಹೇಳ್ಬಿಟ್ಟು. ಆಗ ಆ ಬಡವ್ರು ಇರ್ತಾರಲ್ಲ, ಆಟೋ ಡ್ರೈವರು ನನ್ಗೆ ಯಾಕೆ ಬೇಕಪ್ಪ, ನಾನು ಹೋಗಿ ದುಡಿತೀನಿ ಅಂತ ಹೇಳಿದ್ರೆ ಏನು ಮಾಡಕ್ ಆಗಲ್ಲ. ಇನ್ನು ಇದು ಪಂಚರ್ ಶಾಪ್ ಅವನು, ಇದು ಟೀ ಹೋಟ್ಲ್ ಅಂಗಡಿ ಅವನು, ಇದು ಕೂಲಿ ಕೆಲಸ ಮಾಡೋನು ಹೋಗ್ಬಿಟ್ಟು ನನ್ಗೆ ಯಾಕೆ ಬೇಕಪ್ಪ ಇದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ರೆ ಅದೇ ಕಷ್ಟ, ಅವ್ರ ಮಕ್ಕಳು ಅದೇ ಕಷ್ಟಲ್ಲಿ ಇರ್ತಾರೆ. ಇವ್ರು ಯೋಚನೆ ಮಾಡ್ಬೇಕು, ಇಷ್ಟು ಆದಾಯ ಐತಲ್ಲ, ಇವ್ರು ಯಾರಿಗೆ ತಿನ್ನಿಸ್ತಾ ಇದ್ದಾರೆ, ಎಲ್ಲಿ ಹೋಗ್ತೈತೆ, ಇದು ಯಾರ ದುಡ್ಡು ಯಾರಿಗೆ ಬರ್ಬೇಕು, ಹೆಂಗ್ ಹೋಗ್ಬೇಕು ಅಂತ ಅವ್ರು ತಿಳ್ಕೊಂಡ್ಬಿಟ್ಮೇಲೆ ಅವ್ರಿಗೆ ಫಸ್ಟ್ ಒಂದು ಬದಲಾವಣೆ ಆಗುತ್ತೆ. ಸೆಕೆಂಡ್, ಇದು ಕರಪ್ಷನ್ ಎಲ್ಲಾಗ್ತೈತೆ, ಇದು ಈ ಜ್ಯೂರಿಡಿಕ್ಷನ್ ಅಲ್ಲಿ ನನ್ಗೆ ವೋಟರ್ ಐತೆ, ನನ್ ಇದರಲ್ಲಿ ನನ್ನ ವೋಟಿಂಗ್ ಬರುತ್ತೆ. ಇದರಲ್ಲಿ ನಿಂತ್ಕೊಂಡಿರತಕ್ಕಂತ ಮೆಂಬರ್ಸ್ ಏನ್ ಮಾಡ್ತಾರೆ, ನನ್ನ ರಿಲೇಟಿವ್ಸ್ RT ನಗರಲ್ಲಿ ಇರ್ತಾರೆ, ಜಯನಗರದಲ್ಲಿ ಇರ್ತಾರೆ, ಅದೆಲ್ಲ ಶೇಷಾದ್ರಿಪುರ ಇರ್ತಾರೆ. ಅವ್ರಿಗೆ ಕಳಿಸ್ಬಿಟ್ಟು ಎಲೆಕ್ಷನ್ ಆಗಕ್ಕಿಂತ ಮುಂಚೆನೆ ಅವ್ರಿಗೆ ಕಳಿಸ್ಬಿಟ್ಟು ನಾನು ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರುಗಳು ಆಡ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಫ್ಯಾಮಿಲೀಸ್ಗೆ, ರಿಲೇಟಿವ್ಸ್ಗೆ ಎಲ್ಲ ಅವ್ರು ಏನ್ ಮಾಡ್ತಾರೆ, ಎಲೆಕ್ಷನ್ ಟೈಮ್ ಅಲ್ಲಿ ಕರ್ಕೊಂಡ್ಬಂದು ನನ್ಗೆ ವೋಟ್ ಹಾಕ್ತಾರೆ. ಅವರು ಪಕ್ಕದ ಮನೆಯವರು ವೋಟರ್ ಲಿಸ್ಟ್ ಅಲ್ಲಿ ಇರಲ್ಲ, ಬಾಂಗ್ಲಾದೇಶದವ್ರು ಬಂದು ನಮ್ಗೆ ವೋಟ್ ಮಾಡ್ದಂಗೆ. ಗೊತ್ತಾಯ್ತಾ? ಇನ್ನೊಂದ್ ಏನ್ ಮಾಡ್ತಾರೆ, ಈ ಇನ್ಸ್ಟಿಟ್ಯೂಷನ್ ಅವರು ಇವಾಗ ಅಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲೂ ವೋಟರ್ ಲಿಸ್ಟ್ ಇರುತ್ತೆ, ಅವ್ರದ್ದು ಅಲ್ಲೂ ವೋಟರ್ ಲಿಸ್ಟ್ ಇರುತ್ತೆ, ಅಲ್ಲೂ ವೋಟರ್ ಲಿಸ್ಟ್ ಇರುತ್ತೆ. ಏನೇನ್ ಮಾಡ್ತಾರೆ, ಯಾವ ಟೈಮಲ್ಲಿ ಒಂದೇ ಸತಿ ಎಲೆಕ್ಷನ್ ಆಗಲ್ಲ. ಇದು ನಮ್ ಸರ್ಕಾರದಲ್ಲಿ ಎಲೆಕ್ಷನ್ ಆಗತ್ತಲ್ಲ, BBMP MP ಎಲೆಕ್ಷನ್ ಆ ತರ ಆಗಲ್ಲ. ಈ ಮಸೀದಿ ಇದೆ ಹೋಗೋ ಎಲೆಕ್ಷನ್ ಆಗುತ್ತೆ, ಆ ಮಸೀದಿ ಆ ಇನ್ಸ್ಟಿಟ್ಯೂಷನ್ ಹೋಗೋ ಎಲೆಕ್ಷನ್ ಆಗುತ್ತೆ. ಇದೇ ವೋಟರ್ಗಳು ಅಲ್ಲೇ ಎನ್ರಾಲ್ ಆಗಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಆ ಇದು ಶೀಟ್ ಅಲ್ಲಿ ಹೋಗ್ಬಿಟ್ಟು ವೋಟ್ ಹಾಕ್ತಾರೆ. ಗೆದ್ದಿರೋರೇ ಗೆಲ್ತಾರೆ. ಅರ್ಥ ಆಯ್ತು. ಎಷ್ಟು ವರ್ಷಕ್ಕೊಮ್ಮೆ ಆಗುತ್ತೆ ಒಂದು ಮಸೀದಿಯಲ್ಲಿ ಒಂದು ಎಲೆಕ್ಷನ್? ಸರ್ ಪ್ರಕಾರ 5 ವರ್ಷಕ್ಕೆ ಒಂದ್ಸತಿ ಮಾಡ್ಬೇಕು. ಈಗ ಅದೇ ಮಾಡ್ತಾರೆ. ಸ್ವಲ್ಪ ಕಡೆ ಎಲೆಕ್ಷನ್ ಆಗಲ್ಲ, ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ, ಅಲ್ಲಿಂದ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿ ಅಂತ ಬರ್ತಾರೆ, ಇಲ್ಲ ವಕ್ಫ್ ಬೋರ್ಡ್ ಅವರು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡ್ತಾರೆ. ಈ ಕಮಿಟಿ ಸರಿ ಇಲ್ಲ, ಆ ಕಮಿಟಿ ಸರಿ ಇಲ್ಲ ಅಂತ ಹೇಳ್ತಾರೆ. ಜನರಿಗೆ ನೋಡೋರಿಗೆ ಸರ್, ಇದರಲ್ಲಿ ಜನರಿಗೆ ನೋಡೋರು, ಅಯ್ಯಪ್ಪ ಇವರು ಮಸೀದಿ ನೋಡ್ತಾ ಇದಾರಪ್ಪ, ಅಯ್ಯಪ್ಪ ಇವ್ರು ಇನ್ಸ್ಟಿಟ್ಯೂಷನ್ ನೋಡ್ತಾರಪ್ಪ ಅಂತಾರೆ. ಅವ್ರ ವಿರುದ್ಧ ಒಂದು ಪಾರ್ಟಿ ಇರುತ್ತೆ, ಅವ್ರು ಸೋತಿರೋರ್ ಪಾರ್ಟಿ. ನಮ್ಗೆ ಏನ್ ಅನ್ಸುತ್ತೆ, ಇವ್ರು ಓಡಾಟ ಮಾಡ್ತಾರೆ, ಪಾಪ ಯಾಕೆ ಓಡಾಟ ಮಾಡ್ತಾರೆ, ಬಡವ್ರ ದುಡ್ಡು ಐತೆ ಅವ್ರಿಗೆ ಕರೆಕ್ಟ್ ಆಗಿ ಸರಿ ಅಂತ. ಅವ್ರು ಏನಂತ, ಇವ್ರು ಅಷ್ಟು ತಿಂತಾ ಇದಾರೆ, ನಾನ್ ತಿಂತಾ ಇಲ್ವಲ್ಲ ಅಂತ ಹೇಳಿ ಓಡಾಟ ಮಾಡೋದು. 90% ಇದೆ, 10% ಇದ್ದಾರೆ ಮನ್ಸಿಂದ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಜಾಗ ಇಲ್ಲ, ಅವ್ರಿಗೆ ಓಡಿಸ್ಬಿಡ್ತಾರೆ, ಇಲ್ಲ ಅಂದ್ರೆ ಏನಾದ್ರು ಒಂದು ಇದು ಮಾಡ್ಬಿಡ್ತಾರೆ. ರೈಟ್ ಸರ್, ಗಾಟ್ ಇಟ್. ವಕ್ಫ್ ಬೋರ್ಡ್ ಇನ್ಸ್ಟಿಟ್ಯೂಷನ್ ದುಡ್ಡು ಇರುತ್ತಲ್ಲ, ಆ ದುಡ್ಡು ವಕ್ಫ್ ದುಡ್ಡು ಮಿಸ್ಯೂಸ್ ಆಗ್ತೈತೆ. ಅದಕ್ಕೆ ಪ್ರತಿಯೊಂದು ಸಿಟಿಸನ್, ಪ್ರತಿಯೊಂದು ಮನುಷ್ಯರು ನಾವಿರೋ ಏರಿಯಾದಲ್ಲಿ, ನಾವಿರೋ ಅಕ್ಕಪಕ್ಕದಲ್ಲಿ ಯಾವ ವಕ್ಫ್ ಇನ್ಸ್ಟಿಟ್ಯೂಷನ್ ಐತೆ, ಅದ್ರದ್ದು ಎಷ್ಟು ಆದಾಯ ಐತೆ, ಆ ಆದಾಯ ಅಲ್ಲಿ ಅವ್ರು ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಸೇವಿಂಗ್ ಎಷ್ಟೈತೆ, ಆ ಸೇವಿಂಗ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ. ಈ ಸೇವಿಂಗ್ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಡವರು ಇದ್ದಾರೆ, ನಮ್ಮ ಮನೆ ಪಕ್ಕದಲ್ಲಿ ವಿಧವೆ ಇದ್ದಾರೆ, ಅವ್ರಿಗೆ ತಲುಪ್ತೈತಾ? ತಲುಪಿಲ್ಲ ಅಂದ್ರೆ ಬನ್ರಿ ಅಂತ ಕೈ ಹಿಡ್ಕೊಂಡು ಹೋಗ್ಬೇಕು. ಇವ್ರ ವಿಧವೆ ಇದ್ದಾರೆ, ಅವ್ರ ಸ್ಕೂಲ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಇಲ್ಲ, ಅವ್ರಿಗೆ ಇವರು ಹಾಸ್ಪಿಟ್ಲಲ್ಲಿ ಇವ್ರಿಗೆ ಕಾಯಿಲೆ ಇದೆ, ಅವ್ರಿಗೆ ಆಪರೇಷನ್ ಮಾಡಬೇಕು, ಕರ್ಕೊಂಡೋಗಿ ನಾವೇ ಕರ್ಕೊಂಡೋಗಿ ಕಮಿಟಿಯವ್ರು ಇಕ್ಬೇಕು, ಇಷ್ಟು ದುಡ್ಡು ಐತಲ್ಲ ಅವ್ರಿಗೆ ಕೊಡ್ಬೇಕಂತ. ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಬೇಕು. ಈ ತರ ಎಲ್ಲಾ ಕಡೆನೂ ಒಂದ್ ಸ್ವಲ್ಪ ಆಗಿದ್ರೆ ಒಂದಷ್ಟು ಮಟ್ಟಕ್ಕೆ ಕರಪ್ಷನ್
ಇರ್ಲಿ, ಕರಪ್ಷನ್ ಇರುತ್ತೋ ಇರ್ಲಿ, ಆದ್ರೆ ಬಡವರಿಗೆ ಅನುಕೂಲ ಆಗೋದು ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಈ ಪ್ರಾಪರ್ಟೀಸ್ ಐಡೆಂಟಿಫೈ ವೇಸ್ಟ್ ಲ್ಯಾಂಡ್ ಬಿದ್ದಿರುತ್ತಲ್ಲ, ಏನು ಇಲ್ಲ, ಹೊಲ ಇಲ್ಲ, ಗದ್ದೆ ಇಲ್ಲ, ಬಿಲ್ಡಿಂಗ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲಲ್ಲ, ಅಂತ ಪ್ರಾಪರ್ಟೀಸ್ಗೆ ಏನ್ ಮಾಡ್ಬೇಕು, ವಕ್ಫ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಈ ಜಾಗ ನಮ್ಗೆ ಇದು ಲೀಸ್ಗೆ ಕೊಡಿ, ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಾವೇನೋ ಒಂದು ಮಾಡ್ಕೊಂತೀವಿ, ಶೆಡ್ ಹಾಕೊಂತೀವ, ನಾವು ಏನ್ ಮಾಡ್ಕೊಂತೀವಿ, ಈ ಜಾಗದಲ್ಲಿ ₹1 ಇನ್ಕಮ್ ಆಯ್ತಾ, ಇಲ್ಲ ನಾವ್ ಇಷ್ಟು ಇನ್ಕಮ್ ಮಾಡ್ಕೊಡ್ತೀವಿ ಅಂತ ಕೇಳ್ಬೇಕು. ಅದೇನಾದ್ರೂ ರದ್ದು ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ಫೈಟ್ ಮಾಡ್ಬೇಕು, ಅಡ್ವೊಕೇಟ್ ಇಟ್ಕೊಂಡು, ಇಲ್ಲ NGOs ಇಟ್ಕೊಂಡು ಫೈಟ್ ಮಾಡ್ಬೇಕು. ಇಲ್ಲ ಅಂದ್ರೆ ವಕ್ಫ್ ಮಿನಿಸ್ಟರ್ಗೆ ಹೋಗ್ಬೇಕು ಕೇಳ್ಬೇಕು, ಇಲ್ಲ ಚೇರ್ಮನ್, ನಿನ್ಗೆ ಚೇರ್ಮನ್ ಮಾಡಿರೋದು ಏನಕ್ಕಪ್ಪ ಅಂತ ಹೇಳ್ಬಿಟ್ಟು ಕೇಳ್ಬೇಕು. ಚೇರ್ಮನ್ ಕೇಳಿಲ್ಲ ಅಂದ್ರೆ ವಕ್ಫ್ ಮಿನಿಸ್ಟರ್ ಹತ್ರ ಹೋಗಿ ರೆಪ್ರೆಸೆಂಟ್ ಮಾಡಿದ್ರೆ ಕರೆಕ್ಟ್ ಆಗಿ ಬೈದ್ಬಿಟ್ಟು ಏನೋ ಮಾಡ್ಬಿಟ್ಟು, ಇದು ಮಾಡು, ಹಂಗ್ ಮಾಡು ಅಂತ ಏನೋ ಹೇಳ್ತಾರೆ. ನಾವು ಆರಾಮಾಗ, ನಾವು ಬೆಳಿಗ್ಗೆ ದುಡಿಯೋದು, ಸಾಯಂಕಾಲ ಬಂದು ಮಲ್ಕೊಳ್ಳೋದು, ಟಿವಿ ನೋಡೋದು, ಅದು ನೋಡೋದು, ಆಟ ಆಡೋದು. ಇಲ್ಲಿ ನಮ್ಮ ಕಮ್ಯುನಿಟಿ ಜಾಸ್ತಿ ಇದು ಗಾಂಜಾ ಸೇವನೆ, ಇದು MDMA ಸೇವನೆ, ಡ್ರಗ್ಸ್ ಸೇವನೆ, ಎಣ್ಣೆ ಹೊಡೆಯೋದು, ಬಾರ್ಗೆ ಹೋಗೋದು, ಹೋಟ್ಲಲ್ಲಿ ತಿನ್ನೋದು, ಓಡಾಟ ಮಾಡೋದು ಇಟ್ಕೊಂಡಿದ್ರೆ ತಿನ್ನೋರು ತಿಂತಾ ಇರ್ತಾರೆ, ಇವ್ರು ಬಡತನ ಹಂಗೆ ಉಳ್ಕೊಂಡು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.